ಹಂಗೆ ತಗೊಳ್ಳಿ ಬ್ರೋ. ರೆಡಿನಾ? ಜಯಂತಣ್ಣ ಲೋಗ ಇಡ್ತೀರ ಎಲ್ಲಿ ಓಕೆ ಅಲ್ಲ ಲೋಗ ಹುಷಾರಪ್ಪ. ಮತ್ತೆ ಅದು ಇದ್ರಲ್ಲಿ ಹಾಕ್ಬಿಟ್ಟಿದ್ರೆ ತಟ್ಟೆಯಲ್ಲಿ. ರೆಡಿನಾ? ರೆಡಿ. ಹಂಗೆ ಹಂಗೆ ತಗೋತಾನೆ ಹೆಂಗನ್ಸ್ತು ಮಾವಳ್ಳಿ ಬಿರಿಯಾನಿ ಹೊಸ ಬ್ರ್ಯಾಂಚ್? ಖುಷಿ ಆಯಿತು. ಸಾಕಷ್ಟು ನಿಕ್ಕಿ ಅಂತ ನನ್ನ ಜೊತೆ ಇರೋ ಹುಡುಗ, ಅವರಿಂದ ನಾನು ಅಲ್ಲಿ ಇಟ್ಕೊಂಡಿದ್ದು. ಆಮೇಲೆ ನನ್ನ ಸೆಕೆಂಡು ಬಬ್ಲು ಗೌಡ್ರು ಸಾಕಷ್ಟು ಫ್ರಾಂಚೈಸ್ ಓಪನ್ ಮಾಡ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ. ಕಂಟಿನ್ಯೂಸ್ ಆಗಿ ಫ್ರಾಂಚೈಸ್ ಓಪನ್ ಆಗ್ತದೆ. ಎಲ್ಲರೂ ನೋಡ್ತಾ ಇದ್ದೀರಾ. ಒಳ್ಳೇದಾಗಲಿ. ಈಗ ದೊಡ್ಡ ಮಟ್ಟಕ್ಕೆ ಫ್ರಾಂಚೈಸ್ ಮಾಡಿ ಬೇರೆ ಸ್ಟೇಟಲ್ಲೂ ಮಾಡಬೇಕಂತ ಮೊನ್ನೆ ನಾವೆಲ್ಲ ಮಾತಾಡ್ತಾ ಇದ್ವಿ. ಬೇರೆ ಸ್ಟೇಟಲ್ಲೂ ಮಾಡ್ತಿದ್ದೀವಿ ಅಂತ ಪ್ಲಾನ್ ಮಾಡಿದ್ದೀವಿ. ಅದಕ್ಕೂ ಒಳ್ಳೇದಾಗಲಿ. ಇಲ್ಲ ದೊಡ್ಡ ಮಟ್ಟಕ್ಕೆ ಫ್ರಾಂಚೈಸ್ ತಗೊಂಡು ಮಾಡೋದು ಫ್ರಾಂಚೈಸಿ ಮಾಡಿದ್ರೆ ಸ್ವಲ್ಪ ಬಂದಲ್ಲಿ ಮಾಡ್ತೀನಿ. ನಾವು ಫ್ರಾಂಚೈಸಿ ಮಾಡಲ್ಲ, ಇರೋದು ಹೇಳ್ಬಿಡ್ತೀವಿ. ಆಯ್ತಪ್ಪ, ನಾವು ಮಾತಾಡಿದ್ವಿ ಒಂದು ಹೋಟ್ಲು ಬಿಸ್ನೆಸ್ ಓಪನ್ ಮಾಡಬೇಕು ಅಂತ. ಯಾಕಂದರೆ ಒಂದಷ್ಟು ಜನದ್ದು ಇವಾಗ ನಮ್ಮ ವೆಹಿಕಲ್ಲು ಒಂದು ಬರ್ಗರ್ ಥರ ಏನು ಆಮೇಲೆ ಒಂದಷ್ಟು ಆ ಥರ ಓಪನ್ ಮಾಡಬೇಕು ಅಂತ. ಆ ಟೈಮ್ ಬಂದಾಗ ಏನೋ ದುಡ್ಡು ನಮಗೆ ಕೊಟ್ಟಾಗ ಖಂಡಿತ ದೊಡ್ಡದಾಗಿ ಹೋಗ್ತಾರೆ. ನಾನು ಬಡವ್ರ ಮಕ್ಕಳು. ನಿಮಗೆ ಫೇವ್ರೇಟ್ ಏನು? ಸಿನಿಮಾ ಯಾರ ನೀವು ಯೂಸ್ಲೆಸ್ ಫೆಲೋ. ನಿಮ್ಗೇನು ಫೇವ್ರೇಟು ಮಾವಳ್ಳಿ ಬಿರಿಯಾನಿಲಿ? ಮೇಡಮ್ ಎಲ್ಲ ಕಡೆ ಹೋದರೆ ಫೇವ್ರೇಟ್ ಅಂದರೆ ಮಟನ್. ಒಳ್ಳೆ ಮಟನ್ ಪೀಸ್. ನಾನು ಬಂದು ಲಾಸ್ಟ್ ಟೈಮು ಹೋಟ್ಲಿಗೆ ಹೋದಾಗ ನಲ್ಲಿ ಮೂಳೆ ಪೀಸ್ ಹಾಕ್ಸ್ಕೊಂಬ ಅಂತ ಹೇಳಿದ್ರು. ಕರೆಕ್ಟಾಗಿ ನಲ್ಲಿ ಮೂಳೆ ಹಾಕ್ಸ್ಕೊಂಡಿದ್ದೆ. ಆ ಥರ ಮಟನ್ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಚೆನ್ನಾಗಿ, ತುಂಬ ಚೆನ್ನಾಗಿ. ಥ್ಯಾಂಕ್ ಯು. ರೆಡಿ ಮಾಡೋದು. ಎರಡನೇ ಪ್ಲೇಟ್ ಅಂತ. ಥ್ಯಾಂಕ್ ಯು. ಅಣ್ಣ ಒಂದು ನಿಮಿಷ ಟೇಬಲ್ ತೆಗೀರಿ. ಮಟನ್ ಮೇಲೆ ಇಸ್ಕೊಂಡು ಮೈಕ್ ಹಿಡ್ಕೋಬೇಕು ಯಾರಾದ್ರೂ. ಅಣ್ಣ ಕ್ಯಾಪ್ ಕ್ಲೋಸ್ ಮಾಡಿ ಸೈಡ್ ಗಿಡಿ ಅದು. ಅಣ್ಣ ಇಷ್ಟ